ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮಗು ಮಾತನಾಡುವ ಮೊದಲು ನೋಡಿ ಕಲಿಯುತ್ತದೆ. ನೋಟದ ಮೂಲಕವೇ ತನ್ನ ಸುತ್ತಲನ್ನ ಗ್ರಹಿಸುತ್ತದೆ. ಸಮಾಜದ ಬಗ್ಗೆ ಸ್ಪಷ್ಟ ನೋಟ, ಗ್ರಹಿಕೆ ಇದ್ದಾಗ ಪರಿಣಾಮಕಾರಿ ಪತ್ರಕರ್ತ ಹುಟ್ಟುತ್ತಾನೆ ಎಂದು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಆಯೋಜಿಸಿದ್ದ ಮಾಧ್ಯಮ ಹಬ್ಬ ಇಂಪ್ರೆಷನ್ 2025 ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮದ ಕುರಿತು ಚರ್ಚಿಸಲು, ಇದನ್ನು ಅಧ್ಯಯನ ಮಾಡಲು, ಯುವ ಮನಸ್ಸುಗಳೊಂದಿಗೆ ಸಂವಾದ ನಡೆಸಲು ಇಂತಹ ಮಾಧ್ಯಮ ಹಬ್ಬದಲ್ಲಿ ಭಾಗವಹಿಸುತ್ತಿರುವುದು ನನಗೆ ಹೆಮ್ಮೆ ಮತ್ತು ಸಂತೋಷದ ವಿಚಾರ. ಹೊಸ ಪತ್ರಕರ್ತರಲ್ಲಿ ಅಧ್ಯಯನಶೀಲತೆ ಮತ್ತು ಗ್ರಹಿಕೆಯ ಕೊರತೆ ಇರುವುದನ್ನು ನಾನು ಗಮನಿಸಿದ್ದೇನೆ. ಪತ್ರಕರ್ತರಾಗುವವರಿಗೆ ಮಗುವಿನ ಮನಸ್ಸು ಮುಖ್ಯ. ಪ್ರತಿಯೊಂದು ಮಗು ಮಾತನಾಡುವ ಮೊದಲು ನೋಟದ ಮೂಲಕವೇ ತಿಳಿಯುತ್ತದೆ, ಅರಿಯುತ್ತದೆ, ಗ್ರಹಿಸುತ್ತದೆ. ಹೀಗಾಗಿ ನೋಟದ ಮೂಲಕ ಕಲಿಯುವುದು ಸಹಜವಾದ, ನೈಸರ್ಗಿಕವಾದ ಪ್ರಕ್ರಿಯೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಕುವೆಂಪು ಅವರ ಒಂದು ಮಾತನ್ನ ನೆನಪಿಸಿಕೊಳ್ಳುತ್ತಾರೆ. ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ಬೆಳೆಯುತ್ತಾ ಅಲ್ಪ ಮಾನವನಾಗಿ ಮಾಡಲಾಗುತ್ತದೆ ಎಂದರು. ನಾನು SLC ಪಾಸ್ ಆದಾಗ ನಮ್ಮ ತಂದೆ ಒಂದು ಸೈಕಲ್ ಕೊಡಿಸಿದ್ರು. ನನಗೆ ಹೇಳಿದರು, SLC ಪಾಸ್ ಆದರೆ ಒಂದು ಸೈಕಲ್ ಕೊಡಿಸ್ತೀನಿ. ಒಂದು ಅಟ್ಲಾಸ್ ಸೈಕಲ್ ಕೊಡಿಸಿದ್ರು. ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಆ ಸೈಕಲಲ್ಲಿ ದಿನ ಪತ್ರಿಕೆ ಹಾಕಕ್ಕೆ ಹೋಗ್ತಿದ್ದ. ಅವನು, ನೀನಿಗೂ ಸೈಕಲ್ ತೊಗೊಂಡಿದೆಯಲ್ಲ, ನೀನು ಯಾಕೆ ಪತ್ರಿಕೆ ಹಾಕಬಾರದು ಅಂತ ನನಗೆ ಒಂದು ಆಸೆ ಉಂಟು ಸರ್. ನಾನು ಪ್ರತಿನಿತ್ಯ 100 ಮನೆ ಪೇಪರ್ ಹಾಕ್ತಿದ್ದೆ ಸರ್. 90 ರೂಪಾಯಿ ಸಂಬಳ ಕೊಡ್ತಾಯಿದ್ದೆ. ಹಾಗೆಯೇ ಅಲ್ಲಿ ನಮ್ಮ ಕೋಲಾರ ಪತ್ರಿಕೆ ಮತ್ತು ಕೋಲಾರವಾಣಿ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶವೂ ಸಿಕ್ತು. ಕಾಲೇಜು ಓದ್ತಾ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ಪತ್ರಕರ್ತನಾಗಬೇಕು ಅನ್ನೋ ಏನೊಂದು ಆಸೆ ಇತ್ತು. ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. 2000 ಇಸ್ವಿನಲ್ಲಿ ನಾನು ಬೆಂಗಳೂರಿಗೆ ಬಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸೇರ್ಪಡೆಯಾದೆ. ಇವತ್ತು 25 ವರ್ಷಗಳ ಸುದೀರ್ಘ ಅವಧಿ ಪತ್ರಿಕೋದ್ಯಮದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವಂಥ ಅವಕಾಶ ನನಗೆ ಸಿಕ್ಕಿದೆ. ಪತ್ರಿಕೋದ್ಯಮದಲ್ಲಿ ನಾನು ಬಳಿಕ ಮಾತನಾಡಿದ ವಿಭಾಗದ ಮುಖ್ಯಸ್ಥ ಸಿಬ್ಬಂದಿ ಪದ್ಮನಾಭ್, ಪತ್ರಕರ್ತರಾಗುವವರು ಪೂರ್ವಗ್ರಹ ಮುಕ್ತ ಮಗುವಿನ ಮನಸ್ಸಿನಿಂದ ಸಾಮಾಜಿಕ ವ್ಯವಸ್ಥೆಯನ್ನ, ಸಾಮಾಜಿಕ ತಾರತಮ್ಯಗಳನ್ನ ಇರುವ ಹಾಗೆ ಗಮನಿಸಬೇಕು. ಹೀಗಾದಾಗ ಮಾತ್ರ ಸಾಮಾಜಿಕ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳಿಗೆ ಕಾರಣವಾದ ಸಂಗತಿಗಳ ಬಗ್ಗೆ ಸ್ಪಷ್ಟ ಗ್ರಹಿಕೆ ಬರುತ್ತದೆ. ಈ ಸ್ಪಷ್ಟತೆಯೇ ಪರಿಣಾಮಕಾರಿ ಪತ್ರಕರ್ತನನ್ನ ರೂಪಿಸುತ್ತದೆ. ಇದರಿಂದ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಹೆಚ್ಚು ಅನುಕೂಲ ಮತ್ತು ಮಹತ್ವ ಸಿಗುತ್ತದೆ ಎಂದರು. ಇನ್ನು ಇತ್ತೀಚಿನ ದಶಕಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಕಾರಣಕ್ಕೆ ಕ್ರಾಂತಿಕಾರಿ ಬದಲಾವಣೆಗಳು ಸಂಭವಿಸುತ್ತವೆ. ಮುದ್ರಣ ಮಾಧ್ಯಮದಿಂದ ಡಿಜಿಟಲ್ ಮಾಧ್ಯಮವನ್ನ ದಾಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಗೆ ಧಾವಿಸಿ ಬಂದಿದ್ದೇವೆ. ಈ ಬದಲಾವಣೆಯು ಮಾಹಿತಿ ಅರಿವಿನ ವೇಗವನ್ನು ಹೆಚ್ಚಿಸಿದೆ. ಆದರೆ ಅದೇ ವೇಳೆ ಸುಳ್ಳು ಸುದ್ದಿ, ಕ್ಲಿಕ್ ಬೈಟ್, ದ್ವೇಷ, ಭಾಷೆ ಇತ್ಯಾದಿಗಳ ಹೊಸ ಸವಾಲುಗಳನ್ನ, ಅಪಾಯಗಳನ್ನ ಮನಸ್ಸು ಜಗತ್ತಿನ ಮುಂದಿಟ್ಟಿದೆ ಎಂದರು. ಒಂದು ಮಾಧ್ಯಮ ಕ್ಷೇತ್ರದ್ದು ಅಂದರೆ ಮಾಧ್ಯಮ ಕ್ಷೇತ್ರದ ಭವಿಷ್ಯದ ವಿಚಾರ, ಮತ್ತೊಂದು ಮಾಧ್ಯಮ ಶಿಕ್ಷಣದ ಭವಿಷ್ಯದ ವಿಚಾರ. ಮಾಧ್ಯಮ ಕ್ಷೇತ್ರದ ವಿಷಯಕ್ಕೆ ಬಂದರೆ ಸಮಾಜದಲ್ಲಿ ಒಂದು ಕಡೆಯಿಂದ ಮಾಧ್ಯಮಗಳು ಬಹಳ ದೊಡ್ಡ ಪಾತ್ರ. ಈ ಸಮಾಜವನ್ನು ಒಂದು ಒಳ್ಳೆಯ ಸಮಾಜವನ್ನಾಗಿ ನಿರ್ಮಿಸುವುದಕ್ಕಾಗಿ ಮಾಧ್ಯಮಗಳ ಪಾತ್ರ ಏನು, ಅವುಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ ಅದು ಇದ್ದೇ ಇದೆ. ಎಲ್ಲಿಂದ ಮುದ್ರಣ ಮಾಧ್ಯಮ ಆರಂಭ ಆಯಿತು, ಆಮೇಲೆ ಡಿಜಿಟಲ್ ಕಾಲದವರೆಗೆ ನಾವು ಬಂದಿದ್ದೇವೋ, ಇಲ್ಲಿಯವರೆಗೂ ಮಾಧ್ಯಮಗಳಿಲ್ಲದ ಒಂದು ಸಮಾಜವನ್ನು ನಾವು ಊಹಿಸುವುದು ಕಷ್ಟ. ಅವುಗಳ ಪಾತ್ರದ ಬಗ್ಗೆ ಚರ್ಚೆಯೇ ಇಲ್ಲ. ಇನ್ನೊಂದು ಅದರ ಜೊತೆಗೇನೆ ಮಾಧ್ಯಮಗಳ ವಿಶ್ವಾಸಾರ್ಹತೆ ಬಗ್ಗೆ ಕೂಡ ಇವತ್ತು ಸಮಾಜದಲ್ಲಿ ಜನಸಾಮಾನ್ಯರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಡಿಜಿಟಲ್ ಮಾಧ್ಯಮ ಬಂದ ಮೇಲಂತೂ ಎಷ್ಟರ ಮಟ್ಟಿಗೆ ಮಾಧ್ಯಮಗಳು ವಿಶ್ವಾಸಾರ್ಹ. ಮುದ್ರಣ ಮಾಧ್ಯಮ ಕಾಲದ ಒಂದು ಅತ್ಯುನ್ನತ ಸ್ಥಿತಿ ಏನಿತ್ತು, ಅದನ್ನೂ ಕೂಡ ಜನ ಸಂಶಯದಿಂದ ನೋಡೋ ಮಟ್ಟಕ್ಕೆ ಡಿಜಿಟಲ್ ಮಾಧ್ಯಮ ಬಂದು ಅದೊಂದು ಥರದ ಏನು ಕವಲು ದಾರಿ ಅಂತ ನಾವೇನು ಹೇಳ್ತೇವೆ, ಕವಲು ದಾರಿಯಲ್ಲಿ ಬಂದು ನಿಂತಿದೆ ಮಾಧ್ಯಮ ಕ್ಷೇತ್ರ. ಇದು ಒಂದು ನಾವು ಯೋಚನೆ ಮಾಡಬೇಕಾದ ವಿಷಯ. ಆದರೆ ಇದು ಮುಂದೇನು, ಈ ಮಾಧ್ಯಮ ಮುಂದೆ ಯಾವ ಥರ ಆಗ್ಬೋದು, ಮುಂದೆ ಯಾವ ಮಾಧ್ಯಮ ಉಳಿಬಹುದು ಅನ್ನೋದು ನಮ್ಮ ಗಣ್ಯರ ಮನಸ್ಸಿನಲ್ಲಿರುವಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಮಾಧ್ಯಮ ಶಿಕ್ಷಣ ಯಾವ ಕಡೆ ನಡೀತಾ ಇದೆ, ಮಾಧ್ಯಮ ಯಾವ ರೀತಿ ಬದಲಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ಮಾಧ್ಯಮ ಶಿಕ್ಷಣ ಕೂಡ ಬದಲಾಗ್ತಾ ಇದೆಯಾ, ಆಧುನಿಕ ಮಾಧ್ಯಮ ಕ್ಷೇತ್ರ ಬಯಸುವಂತಹ, ಅಪೇಕ್ಷಿಸುವಂತಹ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಆ ಶಿಕ್ಷಣವನ್ನು ತಗೊಳ್ಳೋದಕ್ಕೆ ಹೊಸ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಆಗೋದಿದ್ರೆ ಯಾಕೆ?
ಮಾಧ್ಯಮ ಅಂದರೆ ನಮ್ಮ ದಿನನಿತ್ಯದ ಭಾಗ. ಬೆಳಗ್ಗೆ ಅಂದರೆ ಎಲ್ರಿಗೂ ಕೂಡ ಮೊಬೈಲು ಬೇಕು, ನ್ಯೂಸ್ ಪೇಪರ್ ಬೇಕು, ಟಿವಿ ಬೇಕು. ಆದರೆ ಮಾಧ್ಯಮ ಶಿಕ್ಷಣದ ಕಡೆಗೆ ಯಾಕೆ ಉತ್ಸಾಹ ಕಡಿಮೆ ಆಗ್ತಾ ಇದೆ? ಇನ್ನು ಈ ವೇಳೆ ತುಮಕೂರು ವಿವಿ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ, ಕಾರ್ಯದರ್ಶಿ ಸಹನಾ ಎಂ, ವಿವಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದಾಕ್ಷಾಯಣಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಂ ಸಮುದಾಯವನ್ನ ಅವಹೇಳನ ಮಾಡಿದ್ದಲ್ಲದೆ ಬಗರ್ ಹುಕಂ ಜಮೀನನ್ನ ಅಕ್ರಮದಿಂದ ಸಕ್ರಮ ಮಾಡಬಾರದೆಂದು ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ತುಮಕೂರಿನಲ್ಲಿ ಎಸ್ಡಿಪಿಐ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಂ ಸಮುದಾಯವನ್ನ ಅವಹೇಳನ ಮಾಡಿದ್ದಲ್ಲದೆ ಬಗರ್ ಹುಕಂ ಜಮೀನನ್ನ ಅಕ್ರಮದಿಂದ ಸಕ್ರಮ ಮಾಡಬಾರದು, ಒಂದು ವೇಳೆ ಮುಸ್ಲಿಂ ಹೆಸರಿಗೆ ಮಾಡಿದರೆ ಅಧಿಕಾರಿಗೆ ಗಲ್ಲು ಶಿಕ್ಷೆ ಎಂಬ ಕ್ರೂರ ಬೆದರಿಕೆ ನೀಡಿದ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಎಸ್ಡಿಪಿಐ ತುಮಕೂರು ಜಿಲ್ಲಾ ಸಮಿತಿಯು ನಗರದ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದು ಕೇವಲ ಒಂದು ಸಮುದಾಯದ ಪ್ರಶ್ನೆಯಲ್ಲ, ಇದು ನಮ್ಮ ಮಾನವೀಯತೆ, ಸಂವಿಧಾನ ಮತ್ತು ಸಮಾಜದ ಮೌಲ್ಯಗಳನ್ನು ರಕ್ಷಿಸುವ ಹೋರಾಟವಾಗಿದ್ದು, ಪಕ್ಷ ಸಂಘಟನೆ ಸಿದ್ಧಾಂತ ಭೇದವಿಲ್ಲದೆ ಕೋಮುವಾದ ಮನಸ್ಥಿತಿಯ ವಿರುದ್ಧ ಮತ್ತು ನ್ಯಾಯ ಗೌರವದ ಪರವಾಗಿ ಧ್ವನಿ ಎತ್ತಬೇಕು ಎಂದರು. ಈ ವೇಳೆ ಜಿಲ್ಲಾಧ್ಯಕ್ಷ ಶಫೀವುಲ್ಲಾ ಖಾನ್, ಪ್ರಧಾನ ಕಾರ್ಯದರ್ಶಿಯಾದ ಚಾಂದಪಾಷಾ, ಉಪಾಧ್ಯಕ್ಷ ಅಲಿಮುಲ್ಲಾ ಶರೀಫ್, ಉಮ್ರುದ್ದೀನ್ ಹಾಗೂ ಜಿಲ್ಲಾ ಸಮಿತಿ ಸದಸ್ಯರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಮುಸ್ಲಿಂ ಶಾಸಕನಿಗೆ, ಕಾಂಗ್ರೆಸ್ ಶಾಸಕ ಸಂಘಿ ಮನಸ್ಥಿತಿಗೆ ಗೊತ್ತಿರಬೇಕು. ಶಾಸಕರಿಗೆ ಮಾತಿನ ತೂಕ ಗೊತ್ತಿರಬೇಕು. ಧಿಕ್ಕಾರ ಮುಸ್ಲಿಂ ವಿರೋಧಿ ಶಾಸಕನಿಗೆ ಧಿಕ್ಕಾರ. ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ದುರುಪಯೋಗ ವಿರೋಧಿಸಿ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ನಗರದ ಡಿಎಆರ್ ಕವಾಯತು ಮೈದಾನದಿಂದ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಶೋಕ್ ಕೆವಿರವರು ವಾಗ್ದಾನನ್ನ ಸಾಂಕೇತಿಕವಾಗಿ ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ತುಮಕೂರು ನಗರದ ಮಹಾನಗರ ಪಾಲಿಕೆಯ ಆವರಣದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ದ್ರವ್ಯಗಳ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು. ಮಾದಕ ದ್ರವ್ಯಗಳಿಗೆ ಮಾರು ಹೋಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಇದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮಾದಕ ದ್ರವ್ಯಗಳ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಮಾದಕ ದ್ರವ್ಯ ಮಾರುವುದಾಗಲಿ ಶೇಖರಣೆ ಮಾಡುವುದಾಗಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದ್ದು, ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸುವ ಮೂಲಕ ಮಾದಕ ದ್ರವ್ಯಗಳ ಬಳಕೆಯನ್ನು ತಡೆಗಟ್ಟಲು ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಸಹ ಇಲಾಖೆಯೊಂದಿಗೆ ಸಹಕರಿಸಿದರೆ ಈ ಜಾಲವನ್ನು ಹತ್ತಿಕ್ಕಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದ್ದಾರೆ. ಕೆಮಿಕಲ್ಸ್ ಯೂಸ್ ಮಾಡಿ ನಾವು ಇರುವ ಸೆಟಪ್ನ ಡಿಸ್ಟರ್ಬ್ ಮಾಡಿದರೆ ನಮ್ಮ ಬಾಡಿ ನಮ್ಮ ಮಾತು ಕೇಳಲ್ಲ. ಅವರ ಮೈಂಡ್ ಡಸಂಟ್ ಕೋಆರ್ಡಿನೇಟ್ ವಿತ್ ಯುವರ್ ಬಾಡಿ ಆ್ಯಂಡ್ ನೀವು ಏನು ಮಾಡಬೇಕು ಅಂತ ಇರ್ತೀರಾ ಅದು ನೀವು ಮಾಡೋಕ್ಕೆ ಆಗಲ್ಲ. ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ನೀವು ಭಗತ್ ಸಿಂಗ್ ಅವರಿಂದ ತಿಳ್ಕೊಳ್ಳಿ, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಗಾಂಧಿ ಅವರು, ಅಂಬೇಡ್ಕರ್ ಅವರು, ಎವ್ರಿ ಒನ್ ಈಸ್ ಡಿಪೆಂಡೆಂಟ್ ಆನ್ ಯೂತ್. ನಿಮ್ಮ ಮೇಲೇ ಅವರು ಆಸೆ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ, ನಿಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಈಗಲೂ ಸಹ ನಮ್ಮ ದೇಶ ಏನಾದರೂ ಮುಂದಕ್ಕೆ ಹೋಗಬೇಕಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಆಗುತ್ತೆ. ನಿಮ್ಮ ಅಂಥವರು ಇಷ್ಟು ಇಂಪಾರ್ಟೆಂಟ್ ಸ್ಥಾನದಲ್ಲಿ ಇದ್ದು ಈ ಡ್ರಗ್ಸ್ಗೆ ಏನಾದರೂ ಅಭ್ಯಾಸ ಆಗಿದರೆ ಸೊ ಫಸ್ಟ್ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ, ರಾಜ್ಯಕ್ಕೆ ನಷ್ಟ ಆಗುತ್ತೆ, ಮತ್ತು ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗೆ ಪೋಷಕರಿಗೆ ತುಂಬ ನೋವಾಗುತ್ತೆ, ಸ್ಕೂಲಲ್ಲಿ ನಿಮ್ಮ ಅಧ್ಯಾಪಕರಿಗೆ ತುಂಬ ನೋವಾಗುತ್ತೆ, ನಮಗೆ ಖುದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ನಾವು ಮಾಡಬೇಕಾಗಿರೋ ಕೆಲಸದಲ್ಲಿ ನಾವು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ, ನೀವೇನಾದರೂ ಅಭ್ಯಾಸಕ್ಕಾಗುತ್ತೆ. ಸೊ ಆಗಿರೋದ್ರಿಂದ ಯಾವಾಗಾದರೂ ಆಗಲಿ ನೀವು ಡ್ರಗ್ಸ್ ತಗೊಳ್ಳಲ್ಲ ಅನ್ನೋದು ನೀವು ಪ್ರತಿಜ್ಞೆ ಮಾಡ್ಕೋಬೇಕು.
ಇನ್ನು ಈ ಸಂದರ್ಭದಲ್ಲಿ ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಸಿದ್ಧಗಂಗಾ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶಾಲಿನಿ ಮತ್ತು ಮನೋವೈದ್ಯರಾದ ಡಾಕ್ಟರ್ ಕೀರ್ತಿ ಪ್ರಸಾದ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿ ಗೋಪಾಲ್ ಮತ್ತು ಪುರುಷೋತ್ತಮ್ ಎಂಎಲ್ ಹಾಗೂ ನಗರ ಉಪವಿಭಾಗ ಡಿವೈಎಸ್ಪಿ ಚಂದ್ರಶೇಖರ್, ಡಿಎಆರ್ಡಿ ವೈಎಸ್ಪಿ ಕೆಎನ್ ಪರಮೇಶ್ ಹಾಗೂ ಉಪಸ್ಥಿತರಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಿಷ್ಟಾಚಾರ ಪಾಲನೆಯಾಗಿಲ್ಲವೆಂದರೆ ನೌಕರರ ಸಂಘವನ್ನ ಯಾಕೆ ಬಳಸಿಕೊಳ್ಳುತ್ತೀರಿ ಎಂದು ಅಧಿಕಾರಿಗಳ ಮೇಲೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ 2.5 ವರ್ಷಗಳಿಂದ ತಹಶೀಲ್ದಾರ್ ಆಗಿ ಬಿಎನ್ ಸ್ವಾಮಿ ಅವರು ಸೇವೆ ಸಲ್ಲಿಸಿ ವರ್ಗಾವಣೆಯಾಗಿರುವ ಹಿನ್ನೆಲೆ ಹಾಗೂ ನೂತನ ತಹಶೀಲ್ದಾರ್ ಗಗನ್ ಸಿಂಧು ಎನ್ನವರು ಅಧಿಕಾರ ಸ್ವೀಕಾರ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಿರ್ಗಮಿತ ತಹಶೀಲ್ದಾರ್ಗೆ ಬೀಳ್ಕೊಡುಗೆ ಹಾಗೂ ನೂತನ ತಹಶೀಲ್ದಾರ್ಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲೇ ಕಂದಾಯ ಇಲಾಖೆಯ ಸಿಬ್ಬಂದಿಯಿಂದ ನೂತನ ತಹಶೀಲ್ದಾರ್ ಅವರ ಸನ್ಮಾನಕ್ಕೆ ಮುಂದಾಗಿ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಮೈಸೂರು ತೊಟ್ಟು ವೈಭವದಿಂದ ಅಭಿನಂದಿಸಿದ ವೇಳೆಯಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ಅವರು ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಶಿಷ್ಟಾಚಾರ ಇದೆ, ಅದೊಂದು ವ್ಯವಸ್ಥೆ ಇದೆ. ಬೇರೆ ಜನ ಮಾಡೋದಾದ್ರೆ ಲೋಕಸಭೆ ಯಾಕೆ ಬಳಸ್ಕೊಳ್ತೀರಿ? ಈ ಸಂದರ್ಭದಲ್ಲಿ ಶಿಡ್ಲಘಟ್ಟದ ನೂತನ ತಹಶೀಲ್ದಾರ್ ಗಗನ್ ಸಿಂಧು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಹೇಮಾವತಿ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ವಿದ್ಯಾರ್ಥಿಗಳು ಯಾವುದೇ ಕೆಟ್ಟ ಮಾದಕ ದ್ರವ್ಯಗಳಿಗೆ ಬಲಿಯಾಗಬೇಡಿ ಅಂತ ಉಪವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ ಮಧುಗಿರಿಯಲ್ಲಿ ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್, ಮಧುಗಿರಿ ಪೊಲೀಸ್ ಠಾಣೆ ಮತ್ತು ಮಧುಗಿರಿ ವೃತ್ತ ಇವರ ಸಹಯೋಗದೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕು ಹಾಗೂ ಉತ್ತಮ ಆರೋಗ್ಯವನ್ನು ರೂಢಿಸಿಕೊಳ್ಳಬೇಕು, ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಾರದು ಎಂದು ತಿಳಿಸಿದರು. ಪರಿಸರನೂ ಸಹ ಸಹಕಾರಿ ಕೊಡಬೇಕು ಅನ್ನೋದಕ್ಕೆ ನಿಮಗೆಲ್ಲ ನೆರಳಲ್ಲಿ ಇವತ್ತು ಕೂತಿದ್ದೀರಾ. ನಾನು ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ತಿಳಿಯಪಡಿಸುವುದೇನೆಂದರೆ, ಈ ಒಂದು ಶಿಕ್ಷಣದ ವಯಸ್ಸು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ರೆ ಬದುಕು ಭವಿಷ್ಯ ಸುಂದರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಿಮಗೆ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಕೆಟ್ಟ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ಬಾರ್ದು. ಕೆಟ್ಟ ಅಭ್ಯಾಸಗಳು ನಾವು ವೈಯಕ್ತಿಕವಾಗಿ ರೂಢಿಸ್ಕೋಬಹುದು, ಮತ್ತೆ ಬೇರೆಯವರಿಂದ ಪ್ರೇರಿತರಾಗಿ ನಾವು ರೂಢಿಸ್ಕೊಳ್ಬಹುದು. ಅದನ್ನು ನಾವು ಇದು ಸರಿಯಾಗಿರ್ತಕ್ಕಂಥ ವಯಸ್ಸು ಅಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥಕೊಳ್ಬೇಕು. ಯಾಕೆ ನಿಮ್ಮನ್ನೇ ನಾವೆಲ್ಲೋ ಒಂದು ಕಡೆಗೆ ಜನರನ್ನು ಸೇರಿಸಿ ಮಾಡ್ಬೋದಾಗಿತ್ತು ವೇದಿಕೆ, ಆದರೆ ನಿಮ್ಮನ್ನೇ ಯಾಕೆ ಸೇರಿಸಿ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿದ್ದಾರೆ ಅಂತಂದರೆ, ಈ ದೇಶದ ಭವಿಷ್ಯವನ್ನು ಕಟ್ಟತಕ್ಕಂಥ ಶಕ್ತಿ ವಿದ್ಯಾರ್ಥಿಗಳಲ್ಲಿರುತ್ತೆ. ವಿದ್ಯಾರ್ಥಿಗಳ ಆರೋಗ್ಯ ಕೆಟ್ಟರೆ ಕೇವಲ ಆ ವ್ಯಕ್ತಿಯ ಆರೋಗ್ಯ ಅಲ್ಲ, ಸಮಾಜದ ಆರೋಗ್ಯನೂ ಸಹ. ಇನ್ನು ಡಿವೈಎಸ್ಪಿ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಕೆಟ್ಟ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಾರದು ಮತ್ತು ಕೆಟ್ಟ ಚಟಕ್ಕೆ ಬಲಿಯಾಗಬಾರದು. ಕೆಟ್ಟ ಚಟ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತದೆ ಎಂದ ಅವರು, ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಇರಬೇಕು, ಕೆಟ್ಟ ಚಟುವಟಿಕೆಗಳಿಂದ ದಾಸರಾಗಬೇಡಿ, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಕಾನೂನು ತಿಳಿದುಕೊಳ್ಳುವುದು ನಮ್ಮ ಹಕ್ಕು ಅಂತ ಹೇಳಿದರು. ಇನ್ನು ಪುರಸಭಾ ಅಧ್ಯಕ್ಷರಾದ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಸಮಾಜಕ್ಕೆ ಕಂಟಕ ತರುವ ವ್ಯಕ್ತಿಗಳಾಗಬಾರದು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು. ವಿದ್ಯಾರ್ಥಿಗಳ ಈ ವಯಸ್ಸು ಚಂಚಲವಾಗಿದ್ದು, ಈ ಸಂದರ್ಭದಲ್ಲಿ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ ಎಂದರು. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಡ್ರಗ್ಸ್ ನಿಮಗೆ ಹೆಂಗೆ ಹೇಳ್ತೀನಿ ಅಂದ್ರೆ, ನೀವು ಕಾರ್ ಡ್ರೈವ್ ಮಾಡ್ತಾ ಇರ್ತೀರಿ. ನೀವು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಸೀಟ್ ಬಿಟ್ಟು ಪಕ್ಕದಲ್ಲಿ ಕುತ್ಕೊಂತೀರಿ, ಡ್ರೈವ್ ಯಾರು ಮಾಡ್ತಾ ಇರಲ್ಲ. ಅವಾಗ ಏನಾಗುತ್ತೆ, ಕಾರ್ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗುತ್ತೆ. ಡ್ರಗ್ ಆಲ್ಸೋ ಅಷ್ಟೇ ಸೇಮ್. ನೀವು ಡ್ರಗ್ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಬಾಡಿಗೂ ನಿಮಗೂ ಕಂಟ್ರೋಲ್ ಇರಲ್ಲ.
ಜೀವನದಲ್ಲಿ ಏನೇನು ಅನಾಹುತ ಆಗ್ಬೇಕು ಎಲ್ಲವೂ ಆಗ್ತದೆ. ಆದ್ರಿಂದ ಈ ತರದ ಡ್ರಗ್ಸ್ ತಾವೆಲ್ಲರೂ ಕೂಡ ಇದರಿಂದ ದೂರ ಇರಬೇಕು. ಮತ್ತೆ ನೀವು ಇವತ್ತು ಜೂನ್ 26 ಆಂಟಿ ಡ್ರಗ್ಸ್ ಡೇ ಅಂತ ಹೇಳ್ತಾ ಇದೀವಿ. ಇದ್ರದ್ದು ಉದ್ದೇಶ ಮತ್ತೆ ಟೀಮ್ ಅಂತ ಏನಾದ್ರು ಇರ್ಬೇಕಲ್ವಾ? ಎಲ್ಲಾ ದಿನಗಳಿಗೂ ಏನಾದ್ರು ಟೀಮ್ ಇಟ್ಟಿರ್ತಾರೆ, ಕರೆಕ್ಟಾ? ಏನಿರ್ಬೋದು ಟೀಮ್? ಯಾರಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್? ಯಾರಿಗೂ ಗೊತ್ತಿಲ್ಲ. ಎಲ್ಲ ಹೇಳ್ತಿ ಕೇಳಿ. ಏನ್ ಟೀಮ್ ಇವತ್ತಿಂದಂದ್ರೆ ಅವೇರ್ ಫ್ಯಾಮಿಲಿ ಎ ಸೇಫರ್ ಸೊಸೈಟಿ. ಅಂದ್ರೆ ಈ ಡ್ರಗ್ಸ್ ಬಗ್ಗೆ ಯಾರಿಗೆ ಅವೇರ್ನೆಸ್ ಇರುತ್ತೋ, ಅಲ್ಲಿ ಯಾವ ಫ್ಯಾಮಿಲಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೋ ಅಲ್ಲಿನ ಪರಿಸರ ಸೇಫ್ ಆಗಿರುತ್ತೆ ಅಂತ ನಾವು ಇಲ್ಲಿ ಕಾಲೇಜಲ್ಲಿ ಹೇಳ್ತಾ ಇದೀವಿ. ಕಾಲೇಜಲ್ಲಿ ಎಲ್ಲರೂ ಟೀಚರ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಎಲ್ಲರೂ ವಾಚ್ ಮಾಡ್ತಾ ಇರ್ತಾರೆ ಡೇ. ಇನ್ನು ಪ್ರಾಂಶುಪಾಲರಾದ ಕುಮಾರ್ ಮಾತನಾಡಿ, ಯುವ ಜನತೆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿದ್ಯಾರ್ಥಿಗಳು ಮದ್ಯವೇ ವ್ಯಸನಿ ಸ್ನೇಹಿತರುಗಳಿಂದ ದೂರ ಇರಬೇಕು. ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾದಕ ದ್ರವ್ಯಗಳು ಹೆಚ್ಚಾಗಿ ಕಂಡುಬರುತ್ತವೆ. ಸೌತ್ ಕೊರಿಯಾ ದೇಶದಲ್ಲಿ ಮಾದಕ ದ್ರವ್ಯವನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಅಂತ ತಿಳಿಸಿದರು. ಒಂದು ಒಳ್ಳೆ ಏನೋ ಅಧಿಕಾರಿ ಆದ್ರೆ ಒಳ್ಳೆ ಹೆಸರು ತರ್ತೀರಾ, ಆ ಉಪನ್ಯಾಸಕರಿಗಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು. ಆದ್ರಿಂದ ಯಾವತ್ತು ಯಾವುದೇ ಒಂದು ಮಾದಕ ವಸ್ತುವಿನ ಉಪಯೋಗಿಸ್ದಂಗೆ, ಆ ಒಂದು ಚಟಕ್ಕೆ ಒಳಗಾಗ್ದಂಗೆ ದಯವಿಟ್ಟು ಈ ಒಂದು ಎಲ್ಲ ವ್ಯಸನ ಮುಕ್ತರಲ್ಲಾಗಿ ಯಾರೇ ಆಗಿದ್ರು ಸಮೇತ ಅವ್ರಿಗೆಲ್ಲರಿಗೂ ನೀವು ತಿಳಿಯೋ ಒಂದು ಬುದ್ಧಿಶಕ್ತಿ ಇರೋಂಥವ್ರು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಇದು ಬಹಳ ಸುಲಭ ಅದನ್ನ ಅಡಿಕ್ಟ್ ಮಾಡ್ಕೊಳ್ಳೋದು, ಆದ್ರೆ ಬಿಡೋದ್ ಕಷ್ಟ. ಸಮಾಜಕ್ಕೆ ನೀವು ಒಳ್ಳೆ ಅಧಿಕಾರಿ ಆಗ್ಬೇಕು, ಇಲ್ಲ ಒಳ್ಳೆ ವ್ಯಕ್ತಿ ಆಗಿರ್ಬೇಕೆ ಬಿಟ್ರೆ ಸಮಾಜಕ್ಕೆ ಕಂಟಕ ಆಗಂತ ಒಂದು ವ್ಯಕ್ತಿ ಆಗ್ಬಾರ್ದು. ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಏನು ನಾವ್ ಯಾರು ಉಪಯೋಗಿಸಲ್ಲ ಅಂತ ಹೇಳಿದ್ರಲ್ಲ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೋ ಈ ತರದ ಚಟಕ್ಕೆ ಒಳಗಾಗ್ದಂಗೆ ನಿಮ್ಮ ತಂದೆ. ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ವಿಜಯಕುಮಾರ್, ಮಿಡಗೇಶಿ ಪಿಎಸ್ಐ ಮೊಹಮ್ಮದ್ ಪೈಗಂಬರ್, ಪಿಎಸ್ಐ ಶ್ರೀನಿವಾಸ್, ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. ಕೊರಟಗೆರೆ ಮಲ್ಲೇಶಪುರ ಬೈಪಾಸ್ ರಸ್ತೆಯಲ್ಲಿ ಗುರುವಾರ ಬೆಳಗಿನ ಜಾವ ಅಕ್ಕಿ ಹೊತ್ತು ಸಾಗುತ್ತಿದ್ದ ಟ್ರಕ್ ಆಯ ತಪ್ಪಿ ರಸ್ತೆಯಿಂದ ಪಕ್ಕದ ಜಮೀನಿಗೆ ಉರುಳಿ ಬಿದ್ದಿದೆ. ತಮಿಳುನಾಡಿನ TN 88E7305 ನಂಬರ್ನ ವಾಹನ ಮಹಾರಾಷ್ಟ್ರದ ನಾಗ್ಪುರದಿಂದ ಕೇರಳಗೆ ಹೋಗುತ್ತಿದ್ದ ವೇಳೆ 25 ಟನ್ ಅಕ್ಕಿ ತುಂಬಿದ ಟ್ರಕ್ ಉರುಳಿ ಬಿದ್ದಿದೆ. ಚಾಲಕನು ನಿದ್ದೆ ಮಂಪರಿನಲ್ಲಿದ್ದ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಟ್ರಕ್ ವಾಹನದಲ್ಲಿದ್ದ ಚಾಲಕ ಅಬೀಬ್ ಮತ್ತು ಅರ್ಷಿದ್ ಈ ದುರ್ಘಟನೆಯಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪಿಎಸ್ಐ ತೀರ್ಥೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಾಲಕರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಹುಗ್ಗೆಂ ವಲಯದ ಮಿಣ್ಣಂ ಗಸ್ತಿನ ಗಾಜನೂರು ಬಳಿ ಗುರುವಾರ 5 ಹುಲಿಗಳು ಮೃತಪಟ್ಟಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಲೆನೋವು ಉಂಟಾಗಿದೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದ್ದರೂ ಸಹ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆಯಾಗಿದ್ದರೆ ಹುಲಿಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಮುಂದಾಗುತ್ತಿತ್ತು. ರಾಜಕಾರಣಿಗಳ ಹುನ್ನಾರದಿಂದಾಗಿ ಮಲೆಮಹದೇಶ್ವರ ವನ್ಯಜೀವಿ ಧಾಮ ಹುಲಿ ಸಂರಕ್ಷಿತ ಪ್ರದೇಶವಾಗದೇ ಇರುವುದು ಹುಲಿಗಳ ಸಾವಿಗೆ ಕಾರಣವಾಗಿದೆ. ಹೀಗೆಂದು ಪರಿಸರ ಪ್ರೇಮಿಗಳು ಮತ್ತು ಪರಿಸರ ತಜ್ಞರ ಅಭಿಪ್ರಾಯಪಟ್ಟಿದ್ದಾರೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹುಲಿಗಳ ಸಾವಿಗೆ ಆತಂಕ ವ್ಯಕ್ತಪಡಿಸಿದ್ದು, ಹುಲಿಗಳ ಸಾವಿಗೆ ಕಾರಣ ಏನೆಂದು ಅಧಿಕಾರಿಗಳು ತನಿಖೆಯಿಂದ ತಿಳಿಯಬೇಕಿದೆ ಹಾಗೂ ಹುಲಿಗಳ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವಾಗಿದ್ದರೆ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.